ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋ ನೋಡಿ. ಇದರಲ್ಲಿ ನಮ್ಮ ರೈತರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೂಡ ಇದೆ. ಏನಪ್ಪ ವಿಷಯ ಅಂತಂದರೆ, ಗುರ್ಲಾಪುರ ಗ್ರಾಮ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಲ್ಲಿ ನಡೆಯುತ್ತಿರುವ ರೈತರ ಹೋರಾಟ ಹಿಂದಿಗೆ ಕಾಲಿಟ್ಟು ಸತತ 4 ದಿನಗಳು ಕೂಡ ಆಗಿದೆ. ಇಲ್ಲಿಗೆ ಯಾವುದೇ ರಾಜಕಾರಣಿ ಕೂಡ ಬಂದು ಅವರ ಕಷ್ಟ ಸುಖದ ಬಗ್ಗೆ ಇನ್ನೂ ವಿಚಾರಿಸಿಲ್ಲ. ರೈತರು ತಮ್ಮ ಗುರ್ಲಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಹೈವೇನಲ್ಲಿ ಇನ್ನೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರೇನಾದರೂ ಮನಸ್ಸು ಮಾಡಿ NH-75 ಹೈವೇಗೆ ಕಾಲಿಟ್ರು ಅಂದರೆ ಪ್ರತಿಭಟನೆ ಮಾಡೋಕ್ಕೆ ಎಂಟೈರ್ ಕರ್ನಾಟಕನೇ 1 ಅವರಲ್ಲಿ ಬಂದ್ ಮಾಡೋ ಸಾಧ್ಯತೆ ಕೂಡ ಇದೆ. ಆ ಪವರು, ಆ ತಾಕತ್ತು ನಮ್ಮ ರೈತರು ಕೂಡ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ರೈತರು ತಮ್ಮ ಆಸ್ತಿ ಕೂಡ ಕೇಳ್ತಾಯಿಲ್ಲ, ಅಂತಸ್ತು ಕೂಡ ಕೇಳ್ತಾಯಿಲ್ಲ. ತಾವು ಬೆಳೆದಿರೋ ಬೆಳೆಗೆ ನಿರ್ದಿಷ್ಟ ಬೆಲೆ ಇಸ್ಕೊಡಿ ಅಂತ ಕೂಡ ಕೇಳ್ತಾ ಇದ್ರೆ, ಅದಕ್ಕೆ ನೀವು ಇಲ್ಲಿವರೆಗೂ 4 ದಿನ ಆದರೂ ಕೂಡ ಅವ್ರ ಹತ್ರ ಹೋಗಿ ಅವ್ರ ಬಗ್ಗೆ ಕಷ್ಟ ಸುಖ ವಿಚಾರಿಸಿಲ್ಲ ಅಂದರೆ ನೀವೊಬ್ಬ ಮುಖ್ಯಮಂತ್ರಿ ಆಗಿ ಕೂಡ ವೇಸ್ಟು. ಇದು ಯಾವುದೇ ಕಾರಣಕ್ಕೂ ರಾಜಕೀಯ ವಿಷಯ ಅಲ್ಲ, ನಮ್ಮ ರೈತರ ಬಗ್ಗೆ ಒಂದು ಸಣ್ಣ ಮಾಹಿತಿ ಅಷ್ಟೇ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು, ಸುಖವ ಹಂಚುವಲ್ಲಿ ಏನೋ ದೋಷವುಂಟು, ದಣಿಯೋನು ದಣಿಯೇ ಆಗಿಲ್ಲ. ಸೊ ದಯವಿಟ್ಟು ಬೇಗ ಹೋಗಿ ಅವರ ಒಂದು ಕಷ್ಟಕ್ಕೆ ನೀವು ಪರಿಹಾರನ ಒದಗಿಸ್ಲೇಬೇಕು. ಅವರೊಂದು 3,500 ಅಂದ್ಬಿಟ್ಟು ಒಂದು ಟನ್ಗೆ ಒಂದು ನಿರ್ದಿಷ್ಟ ಬೆಲೆನ ಫಿಕ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಹೋಗಿ ಮಹಾರಾಷ್ಟ್ರದವ್ರು ಕೂಡ 3,500ಕ್ಕೆ ನಾವು ತಗೊಳ್ತೀವಿ ಅಂತ ಮುಂದೆ ಕೂಡ ಬಂದಿದ್ದಾರೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆ ಫ್ಯಾಕ್ಟ್ರಿ ಇಲ್ವಾ? ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ. ಸೊ ದಯವಿಟ್ಟು ಹೋಗಿ ಅವ್ರಿಗೆ 3,500 ಆಗಿಲ್ಲ ಅಂದರೂ ಒಂದು ನಿರ್ದಿಷ್ಟ ಬೆಲೆನ ಫಿಕ್ಸ್ ಮಾಡಿ ರೈತರಿಗೆ ಒಂದು ಬೆಂಬಲವನ್ನು ನೀಡಿ. ಹಾಗೆ ಮೀಡಿಯಾದವ್ರಿಗೂ ಒಂದು ಮಾತು, ಯಾಕ್ರಿ ಮೀಡಿಯಾದವರೇ, ನಿಮ್ಮ ಕೂಡ ಕಣ್ಣು ಕಾಣ್ತಾ ಇಲ್ವಾ ನಮ್ಮ ರೈತರು ಹೋರಾಟ ಮಾಡ್ತಾ ಇರೋದು? 4 ದಿನ ಆಗಿದ್ರೂ ಕೂಡ ಯಾವುದೇ ಒಂದು ನ್ಯೂಸ್ ಚಾನಲಲ್ಲಿ ಅವ್ರ ಬಗ್ಗೆ ಇನ್ನೂ ಮಾಹಿತಿ ಕೂಡ ಹೋಗಿ ಯಾರು ಕೂಡ ಹಾಕಿಲ್ಲ. ಯಾಕ್ರಿ ನೀವು ಹೊಟ್ಟೆಗೆಲ್ಲ ಅನ್ನ ತಿನ್ನಲ್ವಾ? ಕನ್ನಡ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು, ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು, ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈ ಬಳೆಯು, ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು. ಇದರ ಫುಲ್ ವಿಡಿಯೋ ಬಂದು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯೂಟ್ಯೂಬ್ ಚಾನಲ್ ನೇಮ್ ಏನಪ್ಪ ಅಂದರೆ ರೈತನ ಮಗ ಹಳ್ಳಿಕರ್ದನು ಅಂದ್ಬಿಟ್ಟು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ.